ಹಾಯ್ ಎಲ್ಲ ಸ್ನೇಹಿತರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ. ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ನಾನು ಇವತ್ತು ಇನ್ನೊಂದು ವಿಶೇಷವಾದ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಆ ಕಾರಣದಿಂದ ಇವತ್ತು ನಾನಿರುವಂತಹ ಸ್ಥಳ ಬಂದು ತೆರಕ್ನಾಂಬಿ, ಹಿಂದೆ ಕಾಣುವಂತಹ ನಗರದಿಂದ ಬರುವಂತಹ ದಾರಿ. ಈ ದಾರಿ ಬಂದು ಹುಲುಗನಮುರುಡಿ ದೇವಸ್ಥಾನಕ್ಕೆ ಹೋಗುವಂತಹ ಒಂದು ದಾರಿ, ಮತ್ತು ಇದು ಬಂದು ಗುಂಡ್ಲುಪೇಟೆಗೆ ಹೋಗುವಂತಹ ಒಂದು ಮಾರ್ಗ. ಹಾಗಾಗಿ ತೆರಕ್ನಾಂಬಿಯಿಂದ ಹುಲುಗನಮುರುಡಿ ದೇವಸ್ಥಾನಕ್ಕೆ ಹೋಗುವಂತಹ ದಾರಿಗೆ ಇಲ್ಲಿಂದ ಸುಮಾರು ಹುಲುಗನಮುರುಡಿ ದೇವಸ್ಥಾನಕ್ಕೆ ಸುಮಾರು 9 ಕಿಲೋಮೀಟರ್ ಆಗುತ್ತೆ. ನೀವು ತೆರಕ್ನಾಂಬಿಗೆ ಬಂದು ಹುಲುಗನಮುರುಡಿ ದೇವಸ್ಥಾನಕ್ಕೆ ಬರ್ಬೋದು ಸ್ನೇಹಿತರೆ. ವೀಕ್ಷಕರೇ, ಇದು ಬಂದು ವ್ಯಾಘ್ರಾಚಲ ಹುಲುಗಿನಮುರುಡಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಇಲ್ಲಿಂದ 7 ಕಿಲೋಮೀಟ್ರ್ ಇದೆ. ಸೊ ಈ ದಾರಿಯಲ್ಲಿ ನೀವು ಹೋಗೋದಾದರೆ ಕಂದೆಗಾಲ ಪಾರ್ವತಿ ದೇವಸ್ಥಾನಕ್ಕೆ ಹೋಗುತ್ತೆ. ನೀವು ಇಲ್ಲಿಂದನೂ ಹೋಗ್ಬೋದು, ಇಲ್ಲ ತೆರಕ್ನಾಂಬಿಯಿಂದ ಆ ಕಡೆಯಿಂದನೂ ಕೂಡ ಹೋಗ್ಬೋದು. ಸೊ ನಾನು ಈಗ ಹೋಗುವಂತಹ ಸ್ಥಳ ಬಂದು ವ್ಯಾಘ್ರಾಚಲ ಹುಲುಗಿನಮುರುಡಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಬನ್ನಿ, ಇಲ್ಲಿಂದ 7 ಕಿಲೋಮೀಟ್ರ್ ಇದೆ, ಹೋಗೋಣ. ಮಲೆಮಹದೇಶ್ವರ ಸ್ವಾಮಿ ದೇವಸ್ಥಾನ ಇದು ಮಾರ್ಗ ಮಧ್ಯದಲ್ಲಿದೆ. ಇವಾಗ ತಾನೇ ಜೀರ್ಣೋದ್ಧಾರ ಮಾಡಿರುವಂತಹ ಒಂದು ದೇವಸ್ಥಾನ ಸ್ನೇಹಿತರೆ. ಸೊ ಇದು ಹುಲುಗನಮುರುಡಿ ದೇವಸ್ಥಾನಕ್ಕೆ ಹೋಗುವಂತಹ ದಾರಿಯಲ್ಲಿ ಸಿಗುತ್ತೆ. ಸ್ನೇಹಿತರೆ ನೋಡಿ, ಇದೇ ಆ ಹುಲುಗನಮುರುಡಿ ದೇವಸ್ಥಾನಕ್ಕೆ ಹೋಗುವಂತಹ ಒಂದು ದಾರಿ. ಶ್ರೀ ವ್ಯಾಘ್ರಾಚಲ ಶ್ರೀ ಹುಲುಗಿನಮುರುಡಿ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇಲ್ಲಿಂದ ಸುಮಾರು 4 ಕಿಲೋಮೀಟ್ರ್ ಇದೆ. ಸೊ ಇಲ್ಲಿ ಬಂದರೆ ನಿಮಗೆ ಡೈರೆಕ್ಟಾಗಿ ಹುಲುಗನಮುರುಡಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೋದು. ಸ್ನೇಹಿತರೆ, ಈ ದಾರಿ ಬಂದು ಕೊತ್ತಲವಾಡಿಯಿಂದ ನೀವು ಆ ಕಡೆಯಿಂದ ಬರೋದಾದರೆ ಇದೇ ದಾರಿಗೆ ಬಂದು ಕನೆಕ್ಟ್ ಮಾಡುತ್ತೆ. ಸೊ ನೀವು ಇಲ್ಲಿಂದ ತೆರಕ್ನಾಂಬಿಯಿಂದ ನಾನು ಈಗ ಬಂದಿರುವಂತಹ ದಾರಿ. ಸೊ ನೀವು ಬರೋದಾದರೆ ಕೊತ್ತಲವಾಡಿಯಿಂದ ಈ ಮಾರ್ಗವಾಗಿ ಬರ್ಬೋದು. ಸೊ ಇಲ್ಲಿಂದ ಮತ್ತೆ ಹುಲುಗನಮುರುಡಿ ದೇವಸ್ಥಾನಕ್ಕೆ ಹೋಗುವಂತಹ ಒಂದು ದಾರಿ ಸಿಗುತ್ತೆ. ನೋಡಿ ಸ್ನೇಹಿತರೆ, ಇದೇ ನಾ ಬಂದಿರುವಂತಹ ಆ ಸ್ಥಳ ಹುಲುಗನಮುರುಡಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಬನ್ನಿ ಹೋಗೋಣ.
ಸೊ ಇದೊಂದು ಸುಂದರವಾದಂತಹ ಸ್ಥಳಕ್ಕೆ ಇವತ್ತು ನಾನು ಬಂದಿದ್ದೀನಿ ಸ್ನೇಹಿತರೆ. ಬನ್ನಿ, ಇವತ್ತು ಹುಲಗನಮುರಡಿಯ ದೇವಸ್ಥಾನದ ಬಗ್ಗೆ ಒಂದಷ್ಟು ವಿಶೇಷವಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇವತ್ತಂತೂ ವೈಕುಂಠ ಏಕಾದಶಿ ಆಗಿರೋದ್ರಿಂದ ಸಾಕಷ್ಟು ಭಕ್ತರು ಈ ಹುಲಗನಮುರಡಿ ದೇವಸ್ಥಾನದಲ್ಲಿ ಇವತ್ತು ನೆರೆದಿದ್ದಾರೆ ಸ್ನೇಹಿತರೆ. ಇದು ತೆರಕನಂಬಿಯಿಂದ 9 ಕಿಲೋಮೀಟ್ರ್ ದೂರದಲ್ಲಿದೆ. ಚಾಮರಾಜನಗರದಿಂದ ಸುಮಾರು 30 ಕಿಲೋಮೀಟ್ರ್ ದೂರದಲ್ಲಿದೆ. ಹಾಗಾಗಿ ಗುಂಡ್ಲುಪೇಟೆಯಿಂದ ಬರೋದಾದರೆ ನೀವು ಇಲ್ಲಿಗೆ ಸುಮಾರು ಒಂದು 21 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬನ್ನಿ, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಬನ್ನಿ ಸ್ನೇಹಿತರೆ, ಈ ಒಂದು ಸ್ಥಳದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಅರ್ಚಕರಿಂದ ಪಡ್ಕೊಳ್ಳೋಣ. ಹುಲಗನಮುರಡಿ ವೆಂಕಟರಮಣ ಸ್ವಾಮಿ, ವ್ಯಾಘ್ರಾಚಲ, ಕನಕಾದ್ರಿವಾಸ, ದಕ್ಷಿಣ ಶೇಷಾದ್ರಿ ಅನ್ನೋ ಹೆಸರುಗಳಿದೆ. ಈ ಕ್ಷೇತ್ರಕ್ಕೆ ಹುಲಗನಮುರಡಿ ವೆಂಕಟರಮಣ ಸ್ವಾಮಿ ಅನ್ನೋ ಹೆಸರು ಬರಬೇಕಾದರೆ ಕಾರಣ ಏನು ಅಂತಂದರೆ, ಪೂರ್ವದಲ್ಲಿ ಒಬ್ಬ ಋಷಿಗೆ ಶಾಪಗ್ರಸ್ತನಾಗಿ ಒಂದು ಹುಲಿಯ ಅವತಾರ ಬರುತ್ತೆ. ಅವರಿಗೆ ಶಾಪ ವಿಮೋಚನೆ ಏನು ಅಂತಂದರೆ, ಶ್ರೀನಿವಾಸ ದೇವರು ಅಶ್ವರೂಢರಾಗಿ ಹೋಗಿ ಅದರ ಜೊತೆಯಲ್ಲಿ ಕಾಳಗ ಮಾಡಿ ಅದನ್ನು ಸಂಹಾರ ಮಾಡಿದ್ರೆ ಮಾತ್ರ ಋಷಿಗೆ ಶಾಪ ವಿಮೋಚನೆ. ಈ ದೇವರನ್ನ ಪ್ರತಿಷ್ಠಾಪಿಸಿದಂತಹ ಮಂಡುಕ ಮಹಾಮುನಿಗಳು ಒಮ್ಮೆ ತಪಸ್ಗೋಸ್ಕರ ಕೆಳಗಡೆ ಹೋಗಿ ಮೇಲಕ್ಕೆ ಬರಬೇಕಾದ್ರೆ ಈ ಹುಲಿ ಅವ್ರನ್ನ ಹಿಡ್ಕೊಳ್ಳೋದಕ್ಕೆ ಹೋಗುತ್ತೆ. ಆಗ ಅವರು ಭಗವಂತನ ಬೇಡ್ತಾರೆ, ನಾನು ನಿನ್ನ ಸೇವೆಗೆ ಬರ್ತಾಯಿದ್ದೀನಿ, ನೀನೇ ರಕ್ಷಿಸಬೇಕು ಅಂತ. ಆಗ ಶ್ರೀನಿವಾಸ ದೇವರು ಅಶ್ವರೂಢರಾಗಿ ಹೋಗಿ ಅದರ ಜೊತೆಯಲ್ಲಿ ಕಾಳಗ ಮಾಡಿ ಅದನ್ನು ಧ್ವಂಸ ಮಾಡಿ ಅದಕ್ಕೆ ಮೋಕ್ಷ ಕೊಡ್ತಾರೆ. ಹುಲಿನ ಸಂಹಾರ ಮಾಡೋದ್ರಿಂದ ಹುಲಿಗಿನ ಮರಡಿ ಅಥವಾ ಮುರುಡಿ ಅಂತ ಹೇಳ್ತಾರೆ. ಅಂದರೆ ಮರಡಿ ಮುರುಡಿ ಅಂತಂದರೆ ಬೆಟ್ಟ, ಪಾದ, ಗುಡ್ಡ ಅನ್ನೋ ಅರ್ಥಗಳು ಬರುತ್ತೆ. ಮತ್ತು ಇದಕ್ಕೆ ವ್ಯಾಘ್ರಾಚಲವಾಸ ಅಂತ ಹೇಳ್ತಾರೆ. ಮತ್ತು ಇದಕ್ಕೆ ಕನಕಾದ್ರಿವಾಸ, ದಕ್ಷಿಣ ಶೇಷಾದ್ರಿ ಅನ್ನೋ ಹೆಸರು ಸಹ ಇದೆ. ಈ ದಕ್ಷಿಣ ಶೇಷಾದ್ರಿ ಅನ್ನೋ ಹೆಸರು ಬರಬೇಕಾದ್ರೆ ಕಾರಣ ಏನು ಅಂತಂದರೆ, ಪೂರ್ವದಲ್ಲಿ ಆದಿಶೇಷನಿಗೂ ವಾಯುದೇವರಿಗೂ ಶಕ್ತಿಯಲ್ಲಿ ಯಾರು ಹೆಚ್ಚು ಅನ್ನೋ ಒಂದು ಪಂಥ ಕಟ್ಟಿಕೊಂಡು ಆದಿಶೇಷ ಮೇರು ಪರ್ವತನ ಸುತ್ತಕೊಂಡದ್ದೇ ಆಯಿತು. ಈ ಕಟ್ಟನ್ನು ಬಿಚ್ಚಿದ್ರೆ ನೀನೇ ಶಕ್ತಿವಂತ ಅಂತ ವಾಯುದೇವರಿಗೆ ಹೇಳ್ತಾರೆ. ಆಗ ವಾಯುದೇವರು ಅತಿ ರಭಸದಿಂದ ಗಾಳಿ ಬೀಸಿದಾಗ ಆ ಮೇರು ಪರ್ವತ ಕಿತ್ತುಕೊಂಡು ಹೋಗಿ 2 ಹೋಳಾಗಿ ಬೀಳುತ್ತೆ. ಒಂದು ದಕ್ಷಿಣ ದಿಕ್ಕಿನಲ್ಲೂ ಒಂದು ಉತ್ತರ ದಿಕ್ಕಿನಲ್ಲೂ ಬೀಳುತ್ತೆ.
ದಕ್ಷಿಣ ದಿಕ್ಕಿನಲ್ಲಿ ಬಿದ್ದಿರ್ತಕ್ಕಂಥ ಇದಕ್ಕೆ ದಕ್ಷಿಣ ಶೇಷಾದ್ರಿ ಅಂತ ಹೇಳ್ತಾರೆ. ಉತ್ತರದಲ್ಲಿ ಬಿದ್ದಿರ್ತಕ್ಕಂಥದ್ದೇ ಈಗಿನ ತಿರುಪತಿ. ಇದು ಇಲ್ಲಿಯ ಸ್ಥಳ ಪುರಾಣ. ಇಲ್ಲಿ ಮೊದಲನೇ ಶ್ರಾವಣ ಶನಿವಾರ ದಿವಸ ಚಿಕ್ಕ ಜಾತ್ರೆ ಮತ್ತು ಸಂಕ್ರಾಂತಿ ಹಬ್ಬದ ದಿನ ದೊಡ್ಡ ಜಾತ್ರೆ ನಡೆಯುತ್ತೆ. ಇದು ಇಲ್ಲಿಯ ಸ್ಥಳ ಪುರಾಣ. ಈ ಕ್ಷೇತ್ರಕ್ಕೆ ನಮ್ಮ ಪೂರ್ವಿಕರು ಅಂದರೆ 800 ವರ್ಷದ ಹಿಂದೆ ತಮಿಳುನಾಡಿನ ಕುಮಾಂಡೂರ್ ಅನ್ನೋ ಊರಿನಿಂದ ಒಬ್ಬರು ಅಣ್ಣ ತಮ್ಮಂದರು ವಲಸೆಯಾಗಿ ಬರ್ತಾರೆ. ವಲಸೆಯಾಗಿ ಬಂದು ಈ ದೇವರ ದರ್ಶನ ಮಾಡಿ ಕೆಳಗಡೆ ಇಳಿಬೇಕಾದ್ರೆ ಅವರಿಗೆ 2 ನೇತ್ರಗಳು ಕಾಣಿಸ್ದಂಗಾಗುತ್ತೆ. ಆಗ ಅವರು ಭಗವಂತನ ಒಂದು ಆಶೀರ್ವಾಣಿ ಆಗುತ್ತೆ. ಅಂದರೆ ನಿನಗೆ ದೃಷ್ಟಿನ ನಾನು ಕೊಡ್ತೀನಿ, ನನ್ನ ಸೇವೆ ಮಾಡ್ಕೊಂಡಿರಬೇಕು ಅಂತ. ಆದ್ದರಿಂದ ಪೂರ್ವದಿಂದಲೂ ಅಣ್ಣ ತಮ್ಮಂದರಾದ ನಮ್ಮ ವಂಶಸ್ಥರೇ ಈ ದೇವಸ್ಥಾನನ ಪೂಜೆ ಮಾಡಿಕೊಂಡು ಇಲ್ಲಿವರೆಗೂ ಕಾಲ